ನಮಸ್ಕಾರ. ಇವತ್ತು ನಾವು ದೊಡ್ಡ ಸಿದ್ರಬೆಟ್ಟಕ್ಕೆ ಟ್ರೆಕ್ಕಿಂಗ್ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಸಿದ್ರಬೆಟ್ಟ ರೀಚ್ ಆಗೋಣ ಅಂತ ಹೊರಟ್ವಿ. ಬಟ್ 6:30 ಹಂಗೆ ರೀಚ್ ಆದ್ವಿ. ನೋಡಿ ಇವಾಗ ಇನ್ನೂ ಸನ್ರೈಸ್ ಸ್ಟಾರ್ಟ್ ಆಗಿದೆ. ತುಮಕೂರಿಂದ ಬರೋ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಲೇಟಾಗಿ ಬಂದರು. ಹಾಗಾಗಿ ನಾವಿಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಹಂಗೆ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಈ ಸಿದ್ರಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಶೂಸ್ ಮತ್ತು ಚಪ್ಪಲ್ ಹಾಕ್ಕೊಂಡು ಹೋಗೋಂಗಿಲ್ಲ, ಬರೀ ಕಾಲಲ್ಲಿ ಹತ್ತಬೇಕು ಅಂತ ಬೋರ್ಡ್ ಹಾಕಿದ್ರು. ಸರಿ ಅಂತ ಶೂಸ್ ಎಲ್ಲ ರಿಮೂವ್ ಮಾಡಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಸೇರಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಖುಷಿಯಾಯಿತು, ಎಲ್ಲ ಒಟ್ಟಿಗೆ ಬೆಟ್ಟ ಹತ್ತಿದ್ದು. ಈ ಸಲ ಮಳೆ ಲೇಟಾಗಿ ಸ್ಟಾರ್ಟ್ ಆದಾಗಿಂದ ಬೆಟ್ಟದ ಮೇಲೆ ಎಲ್ಲೂ ಗ್ರೀನರಿ ಇರಲಿಲ್ಲ. ಅಂದರೂ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಫೋಟೋಸ್ ತಗೊಂಡು ಗ್ರೂಪ್ ಡಿಸ್ಕಷನ್ ಮಾಡಿಕೊಂಡು ತಮಾಷೆ ಮಾಡ್ಕೊಂಡು ಗೇಲಿ ಮಾಡ್ಕೊಂಡು ಬೆಟ್ಟ ಹತ್ತಿದ್ದಂತೂ ಫುಲ್ ಖುಷಿ ತಂತು. ಇವಾಗ ಬೇಲ್ದಣ್ಣಿನ ಸೀಸನ್ ಆಗಿರೋದ್ರಿಂದ ಬೆಟ್ಟದ ಮೇಲೆ ಬೇಲ್ದಣ್ಣಿನ ಜ್ಯೂಸ್ ಮಾರೋಣ ಅಂತ ಬೇಲ್ದಣ್ಣು ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಎಲ್ಲನೂ ಈ ಪಾತ್ರೆಗೆ ಹಾಕ್ಕೊಂಡು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಯಾರೂ ಹೊತ್ಕೊಳ್ಳೋಕೆ ಇಷ್ಟಪಡ್ತಿರ್ಲಿಲ್ಲ, ಬಟ್ ಫೋಟೋ ಪೋಸ್ ಕೊಡೋಕ್ಕೆ ಮತ್ತು ರೀಲ್ಗೆ ಪೋಸ್ ಕೊಡೋಕ್ಕೆ ಅಂತ ನಮ್ಮ ಮನೆಯವ್ರು ಹೊತ್ಕೊಂಡು ಬರ್ತಾಯಿದ್ರು. ದೊಡ್ಡ ಸಿದ್ರಬೆಟ್ಟ ಏನಕ್ಕಪ್ಪ ಫೇಮಸ್ ಅಂತ ಅಂದರೆ ಗಿಡಮೂಲಿಕೆಗಳಿಗೆ ತುಂಬ ಫೇಮಸ್ ಆಗಿದೆ. ಇಲ್ಲಿ ಎಲ್ಲ ಥರದ ಗಿಡಮೂಲಿಕೆಗಳು ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಮತ್ತು ಈ ದೇವಸ್ಥಾನ ಇರೋದು ಗುಹೆ ಒಳಗಡೆ. ಅಲ್ಲಿ ಸ್ವಲ್ಪ ಬೆಳಕೆಲ್ಲ ಕಡಿಮೆ ಇತ್ತು ನಾವು ಹೋದಾಗ, ಅಥವಾ ಬಿಸಿಲಿಂದ ಬಂದಿದ್ದಕ್ಕೆ ನಮ್ಗೆ ಹಂಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಇಲ್ಲಿ ಒಂದು ದಣೆ ಇದೆ, ಅಂದರೆ ನೀರಿಂದು ತೊಟ್ಟಿ ನೈಸರ್ಗಿಕವಾಗಿ ನಿರ್ಮಾಣ ಆಗಿರೋದು. ಅಲ್ಲಿರುವಂಥ ನೀರನ್ನು ಹೋಗಿರುವಂಥ ಭಕ್ತಾದಿಗಳಿಗೆಲ್ಲ ಹಾಕ್ತಾರೆ. 10 ರೂಪಾಯಿಗೆ ಒಂದು ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ ತೊಗೊಂಡೋಗಿ ಕೊಟ್ಟರೆ ನೀರು ಹಾಕಿ ಕಳಿಸ್ತಾರೆ. ಆ ನೀರು ತುಂಬ ಗಿಡಮೂಲಿಕೆಗಳಿಂದ ಕೂಡಿರುತ್ತೆ ಅನ್ನೋದೊಂದು ನಂಬಿಕೆ. ಸೊ ನಾವು ಹಾಗೆ ಹೋಗಿ ನೀರು ಹಾಕಿಸ್ಕೊಂಡ್ವಿ. ಅದೇನು ನಂಬಿಕೆನೋ ಏನೋ ಗೊತ್ತಿಲ್ಲ, ಬಟ್ ನಾವು ನೀರು ಹಾಕಿಸ್ಕೊಂಡಿದ್ದಕ್ಕೆ ನಾವು ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗಿದ್ದೆಲ್ಲ ಹೊರಟೋಯ್ತು. ಅಷ್ಟು ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತು. ದೇವಸ್ಥಾನದಲ್ಲಿ ಜನ ರಶ್ ಇದ್ರಿಂದ ಫಸ್ಟು ಹೋಗಿ ತಿಂಡಿ ಮಾಡಿ ಆಮೇಲೆ ಬಂದು ದೇವ್ರ ದರ್ಶನ ಮಾಡೋಣ ಅಂತ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು. ಅಲ್ಲಿ ಇಡ್ಲಿ ಮತ್ತು ಚಿತ್ರಾನ್ನ ಕಟ್ಟಿಸ್ಕೊಂಡು ತಿಂಡಿ ತಿನ್ನೋಕೆ ಒಂದು ಪರ್ಫೆಕ್ಟಾಗಿರೋ ಜಾಗ ಹುಡುಕ್ತಾ ಬಂದ್ವಿ. ಅದೆಲ್ಲೂ ಸಿಕ್ಕಲೇ ಇಲ್ಲ. ಲಗೇಜ್ ಹೊತ್ತಿರೋರಂತೂ ಬೈತಾಯಿದ್ರು, ಬಟ್ ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರೋ ಜಾಗ ಬೇಕು ಅಂತ ಹುಡ್ಕೊಂಡು ಹೊರಟ್ವಿ. ಕೊನೆಗೂ ಒಂದು ಜಾಗ ಸಿಕ್ತು. ಅಲ್ಲೇ ಕೂತ್ಕೊಂಡು ತಿಂಡಿ ತಿಂದ್ವಿ. ಎಲ್ರಿಗೂ ತುಂಬ ಹಶ್ವಾಗಿತ್ತು. ತಿಂಡಿ ತಿನ್ನೋ ಕ್ಲಿಪ್ಸು ಯಾರೂ ಶೂಟ್ ಮಾಡ್ಕೊಂಡಿರಲಿಲ್ಲ, ಹಂಗಾಗಿ ಇಲ್ಲಿ ಹ್ಯಾಡ್ ಮಾಡಿಲ್ಲ. ತಿಂಡಿ ಆದಮೇಲೆ ಎಲ್ಲರದು ಮಾಮೂಲಿ ಫೋಟೋ ಶೂಟು ಮತ್ತು ವೀಡಿಯೋ ಶೂಟ್ಗಳು ನಡೀತಾನೆ ಇತ್ತು. ಮಲ್ಕೊಳ್ಳೋರು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ನಾವು ಎಲ್ಲ ಚೆನ್ನಾಗಿ ವೀಡಿಯೋಸು ಫೋಟೋಸು ತೊಗೊಂಡ್ವಿ. ಆಮೇಲೆ ಇವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಡ್ಯಾನ್ಸು ಮಾಡಿದ್ರು. ಮತ್ತು ಕೊನೆಗೆ ಬೇಲ್ದಣ್ಣಿನ ಜ್ಯೂಸ್ ಮಾಡ್ತಾಯಿದ್ರು. ನಾವು ಆ ದಣೆಯಲ್ಲಿ ಸಿಗೋ ನೀರನ್ನೇ ಯೂಸ್ ಮಾಡ್ಕೊಂಡು ಜ್ಯೂಸ್ ಮಾಡಿದ್ವಿ. ಜ್ಯೂಸ್ ಕುಡಿದಿದ್ದಾದ್ಮೇಲೂ ಸಹ ಸೆಕೆಂಡ್ ರೌಂಡ್ ಫೋಟೋ ಶೂಟ್ ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲ ಮಣ್ಣಲ್ಲಿ ಆಟ ಆಡ್ತಾಯಿದ್ರು. ಬಟ್ ಮಳೆ ಬಿದ್ದು ಗ್ರೀನರಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಇವರೆಲ್ಲ ಗ್ರೂಪ್ ಡ್ಯಾನ್ಸ್ ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಫೋಟೋ ಶೂಟ್ ಮುಗ್ದಿದ್ದಾದಮೇಲೆ ಒಂದು ಲಾಸ್ಟ್ ಗ್ರೂಪ್ ಫೋಟೋ ತೊಗೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ವಿ. ಇದೇನೇ ಸಿದ್ದಪ್ಪಾಜಿ ಅವ್ರದ್ದು ದೇವಸ್ಥಾನ. ಇಲ್ಲಿ ವಿಡಿಯೋ ಶೂಟ್ ಮಾಡೋಂಗಿಲ್ಲ. ಇದೇ ನಾನು ಹೇಳ್ತಿದ್ದಿದ್ದು ದಣೆ. ಇದನ್ನು ನೀರು ತುಂಬ ಪ್ಯೂರ್ ಆಗಿರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಹತ್ತಿ ಹಿಡ್ದಿದ್ದಾದ್ಮೇಲೆ ಮತ್ತೆ ಒಂದು ಗ್ರೂಪ್ ಫೋಟೋ ತೊಗೊಂಡು ರೋಡಲ್ಲಿ ಕುತ್ಕೊಂಡು ಚಿತ್ರಾನ್ನ ತಿನ್ಕೊಂಡು ಮನೆ ದಾರಿ ಹಿಡಿದ್ವಿ. ನೀವು ಒಂದು ಸಲ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.